ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ಇತಿಹಾಸ, ವಿಶೇಷ, ಪ್ರಸ್ತುತ ದಿನಮಾನಗಳ ವಿಚಾರ ಚರ್ಚೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಜಯಸೂರ್ಯ ಅಗ್ರಿಬೊಮ್ಮಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 16 ಕಿಲೋಮೀಟ್ರ್ ಮತ್ತು 300ರಿಂದ 400 ಜನ ಮತ್ತು ಪಾದಯಾತ್ರೆ ಮುಖಾಂತರ ಮಾನ್ಯ ತಹಸೀಲ್ದಾರ್ಗೆ ಮತ್ತು ಲೋಕೋಪಯೋಗಿ ಇಲಾಖೆ AW ಅವರಿಗೆ ಅವ್ರ ಮುಖಾಂತರ ಸರ್ಕಾರಕ್ಕೂ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮತ್ತು ಶಾಸಕರಿಗೆ ಮಂತ್ರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ಯಾಕಂದರೆ ಇವತ್ತು ನಮ್ಮ ಕಂಬಳಿಯಿಂದ ಅಗ್ರಿಬೊಮ್ಮಳಿ 16 ಕಿಲೋಮೀಟ್ರು, ಆಮೇಲೆ ಅಗ್ರಿಕ್ಯಾದಿಗಳಿಂದ ಇಟ್ನಾಕಹಳ್ಳಿ 10 ಕಿಲೋಮೀಟ್ರು, ಕಂಬಳಿಯಿಂದ ಕೋಟಹಳ್ಳಿ 9 ಕಿಲೋಮೀಟ್ರು ಸಂಪೂರ್ಣ ಹದಗೆಟ್ಟು ಹೋಗ್ಬಿಟ್ಟಿದ್ವು, ಸಂಪೂರ್ಣ ನಾಶ ಆಗಿಬಿಟ್ಟಿದ್ದವು. ಅವ್ರು ರಿಪೇರಿ ದುರಸ್ತಿ ಸಹ ಮಾಡೋಕ್ಕಾಗಲ್ಲ, ಅವ್ನು ಸಂಪೂರ್ಣವಾಗಿ ಕಿತ್ತ ಮಾಡೋಕ್ಕಂಥ ಪರಿಸ್ಥಿತಿ ಇದೆ. ಕಾರಣ ಯಾಕೆಂದರೆ ಇವತ್ತು ನಮ್ಮ ಭಾಗದಿಂದ ನಾವು ಕಂಬಳಿ ಸುತ್ತಮುತ್ತ ಒಂದು 25-30 ಹಳ್ಳಿಯರು ದಿನಾಲೂ ಅಗ್ರಿಬೊಮ್ಮಳಿ ಬರಬೇಕು, ಜನರ ಅಗ್ರಿಬೊಮ್ಮಳಿ ಬರಬೇಕು, ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕು, ಆಮೇಲೆ ಆಸ್ಪತ್ರೆಗೆ ಆರಾಮದಾರೆಲ್ಲ ಬರಬೇಕು. ಇವತ್ತು ಹಿರಿಯ ನಾಗರಿಕರು ಮಹಿಳೆಯರಿಗೆ ಇವತ್ತು ತಮ್ಮ ಅಗ್ರಿಬೊಮ್ಮಳಿ ಬಂದು ವಾಪಸ್ ಹೋಗೋರಾಗ 3 ದಿವಸ ಅವರು ಆರಾಮದ ಮಲ್ಕೊಂಡ್ಬಿಡ್ತಾರೆ. ಆ ರೋಡ್ಗೆ, ಆ ಕುಣಿಗಳಿಗೆ, ಆ ಜನಸಂದಣಿಗೆ ಇವತ್ತು ಜನ ಹೈರಾಣ ಆಗಿಬಿಟ್ಟಿದ್ದಾರೆ. ಅದೇ ರೀತಿ ಸಾಕಷ್ಟು ಅಪಘಾತಗಳು ಸ್ಥಿತಿಯಾಗಿದ್ದಾವೆ. ಆಮೇಲೆ ಇದು ಆರ್ಥಿಕವಾಗಿ ಇಂಡೈರೆಕ್ಟಾಗಿ ಭಾಳ ಆರ್ಥಿಕ ನಷ್ಟವನ್ನು ಮಾಡ್ತದೆ. ಈಗ ನೋಡ್ರಿ, ಟಾಟಾ ಎ ಸಿ ಅವರು ಪ್ರತಿಯೊಂದು ಹಳ್ಳಿಯಲ್ಲೇ ಇರ್ತಾರೆ, ಪ್ರತಿಯೊಂದು ಹಳ್ಳಿಯರು ಇವತ್ತು ಟಾಟಾ ಎ ಸಿ ಮುಖಾಂತರ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅವ್ರು ಟಾಟಾ ಎ ಸಿಯನ್ನು ಮೊದಲೆಲ್ಲ 2 ವರ್ಷಕ್ಕೊಂದ್ಸಲ ಟೈರ್ ಹಾಕ್ಸಿದ್ರೆ ಇವಾಗ ವರ್ಷಕ್ಕೊಂದ್ಸಲ ಟೈರ್ ಹಾಕ್ಸ್ಬೇಕಾಯ್ತು. ಆಮೇಲೆ ಗಾಡಿ ಮೇಂಟೆನೆನ್ಸ್ 2 ವರ್ಷ 3 ವರ್ಷ ಮಾಡೋದು, ಈ ವರ್ಷಕ್ಕೊಂದ್ಸಲ ಗಾಡಿ ಮೇಂಟೆನೆನ್ಸ್ ಆಗೈತೆ, ಪ್ಲೇಟ್ ಹೋಗೈತೆ, ಇಂಜಿನ್ ಹೋಗೈತೆ ಅಂತ ಹೇಳ್ತಾರೆ. ಅದು ಸತಿ ಆರ್ಥಿಕವಾಗಿ ನಷ್ಟ ಆಗ್ತೈತಿ. ಆಮೇಲೆ ನಮ್ಮ ಬ್ಯಾಸ್ಟರಿಯಿಂದ ತಮ್ಮಳ್ಳಿ ಬರ್ತಕ್ಕಂಥ ಕನಿಷ್ಠ ದಿವಸ ಒಂದು 100 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರ್ತಾರೆ. ಆ ಕಾಲೇಜಿಗೆ ಬರೋ ಹುಡುಗರು ಇವಾಗ ಟೈಮ್ ಸರಿಗೆ ಬರ್ತಾ ಇಲ್ಲ. ಮೊದಲೆಲ್ಲ ಟೈಮ್ ಸರಿಗೆ ರೋಡ್ ಸರಿಗಿದ್ರೆ ಟೈಮ್ ಸರಿಗೆ ಬರ್ತಿದ್ರು. ಈಗ 1-1.5 ತಾಸು ನಮ್ಮ ಕಾಲೇಜಿಗೆ ಲೇಟಾಗಿ ಬರ್ತಾರೆ. ಆ ಹುಡುಗರಿಗೆ ಪೀರಿಯಡ್ ಹೋಗ್ತಾವೆ. ಆ ಪೀರಿಯಡ್ ಹೋಗೋದ್ರಿಂದ ಆ ಹುಡುಗರ ವಿದ್ಯಾಭ್ಯಾಸ ಸ್ಥಿತಿಗೆ ಭಾಳ ತೊಂದರೆ ಐತಿ. ದಿನಾಂಕ 2026 ಜುಲೈ 17ನೇ ತಾರೀಕು ಅಗ್ರಿಬೊಮ್ಮಳಿಯಲ್ಲಿ ಒಂದು ಇತಿಹಾಸದ ಘಟನೆ ನಡೆದಿದೆ. ಅದೇನಪ್ಪ ಅಂತ ಅಂದರೆ, ತಂಬ್ರಳ್ಳಿಯಿಂದ ಅಗ್ರಿಬೊಮ್ಮಳಿಗೆ ಇರುವಂಥ ರಸ್ತೆಗಳನ್ನು ಸರಿಪಡಿಸುವಂತೆ ಪಾದಯಾತ್ರೆ ನಡೆದಿದೆ. ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತಹ ಅನೇಕ ಗಣ್ಯರು ಕೂಡ ಈ ಒಂದು ವಿಷಯವನ್ನು ನಮ್ಮ ಹತ್ರ ಮಾತಾಡಿದರು. ಇದರಲ್ಲಿ ಅಕ್ಕಿ ತೊಟ್ಟೇಶ್ ಅವರು ಕೂಡ ತಮ್ಮ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಬನ್ನಿ ಮುಂದುವರೆದು ಏನು ವಿಚಾರಗಳನ್ನ ಹಂಚ್ಕೊಳ್ತಾರೆ ನೋಡ್ಕೊಂಬರೋಣ. ಸರ್ಕಾರದಿಂದ ಈಗಾಗಲೇ ರಸ್ತೆ ಬಗ್ಗೆ ನಾವು ಎಲ್ಲ ಪ್ರಕ್ರಿಯೆ ನಡೀತಾ ಇದೆ ಅಂತಂದು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ? ಇಲ್ಲ, ನಾವು ನಮ್ಮ ಅಗ್ರಿಬೊಮ್ಮಳಿಯ PWD AW ಅವರಿಗೆ ನಾನು ಮಾಹಿತಿ ಹಾಕಿದ್ದೆ. ನಾನು ಮಾಹಿತಿ ಹಾಕಿ ನಿನ್ನೆ ನನಗೆ ಅವರು ಲೆಟ್ರ್ ಕಳಿಸಿದ್ದಾರೆ. ತಂಬ್ರಳ್ಳಿ ಬ್ಯಾಸಿದೇರಿ ಟು ಅಗ್ರಿಬೊಮ್ಮಳಿ, ಆಮೇಲೆ ಉಪ್ನಾಕಹಳ್ಳಿ ಮತ್ತು ಕ್ಯಾದಿಹಳ್ಳಿ, ತಂಬ್ರಳ್ಳಿ, ಕುರಳ್ಳಿ, ಇವು 4 ಸತಿಗೆ ನಮ್ಮಲ್ಲಿ ಸರ್ಕಾರದಿಂದ ಯಾವ ಮಂಜೂರಾತಿ ಆಗಿಲ್ಲ. ನಾವೇನು ಪ್ರಸ್ತಾವನೆ ಸಲ್ಲಿಸಿಲ್ಲ ಅಂತ ನಿನ್ನ ಲೆಟ್ರ್ ಕೊಟ್ಟಿದ್ದಾರೆ. ಇವತ್ತಿಗೆ 5 ಪೈಸೆ ಗ್ಯಾರಂಟಿ ಸ್ಯಾಂಕ್ಷನ್ ಆಗಿಲ್ಲ. ಮುಂದೆ ಆಗೋದು ಆವಿಷ್ಕಾರ, ಮುಂದೆ ಆಗಲ್ಲ ಅಂತ ಕೇಳಾಕತ್ತೀವಿ ನಾವು. ಇವತ್ತಿನವರೆಗೆ ಈ ನಮ್ಮ ರೋಡ್ಗಳಿಗೆ ಯಾವುದೇ 5 ಪೈಸೆ ಗ್ರಾಂಟ್ಸ್ ಆಗ್ತಾರೆ. ಆದರೆ ಕೆಲವು ಮಂದಿ ಇಲ್ಲ ಸ್ಯಾಂಕ್ಷನ್ ಐತಿ ಅಂತ ಹೇಳ್ತಾ ಇದ್ದಾರೆ. ಹೇಳಿ ತೊಂದರೆ ಇಲ್ಲ. ಈ ಅಧಿಕೃತವಾದ ಮಾಹಿತಿ ನಮಗೆ ಸಿಕ್ಕಿದೆ. ಮಾಹಿತಿ ನಿಟ್ಟಿನಲ್ಲಿ ಇವತ್ತು ನಮ್ಮ ರೋಡ್ಗಳು 5 ಪೈಸೆ ಸ್ಯಾಂಕ್ಷನ್ ಆಗಿಲ್ಲ.